ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳ ಅನುಕೂಲ ಅಂತೇಳಿ ನಾವು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಇದು 16ನೇ ವಿಡಿಯೋ. ಇದಕ್ಕಿಂತ ಮುಂಚೆ 15 ವಿಡಿಯೋಗಳನ್ನು ಮಾಡಿದ್ದೇವೆ. ಪ್ರೋ ಸೆಕ್ಷನ್ ಮತ್ತು ಪೊಯಿಟ್ರಿ ಸೆಕ್ಷನ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀವಿ. ಅವು ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದಂಥ ಟಾಪಿಕ್ ಯಾವುದಂದರೆ ಇಂಗ್ಲೀಷ್ ಗ್ರಾಮರ್ದು. ಅದು ರಿಪೋರ್ಟೆಡ್ ಸ್ಪೀಚ್ ರೀ. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ, ಅದಕ್ಕಾಗಿ ಆ ಟಾಪಿಕನ್ನು ನಾನು ತಗೊಂಡಿದ್ದೀನಿ. ಸೊ ಮೊದಲು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಅದಾದ ನಂತರ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಈ ನಮ್ಮ SSLC ಬೋರ್ಡ್ದವ್ರು ಏನು ಬ್ಲೂ ಪ್ರಿಂಟ್ ಬಿಟ್ಟಿರ್ತಾರೆ ನೋಡಿ, ಚಾಪ್ಟರ್ ವೈಸ್, ಸೊ ಇವುಗಳ ಆಧಾರವಾಗಿ ಇಟ್ಕೊಂಡು ನಾವು ಇವೆಲ್ಲ ಡಿಸ್ಕಸ್ ಮಾಡ್ತೇವೆ ರೀ. ಸೊ ಹಾಗಾದರೆ ಇಲ್ಲಿ ನಮಗೆ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ದಲ್ಲಿ, ಸೊ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಇದೆಯಲ್ಲ, ಟೋಟಲ್ 16 ಮಾರ್ಕ್ಸ್ ಇರ್ತಾ. ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಯಾವುದಂತಂದರೆ ರಿಪೋರ್ಟರ್ ಸ್ಪೀಚ್ ಮೇಲೆ ಖಂಡಿತವಾಗಲೂ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ದಲ್ಲಿ ಬರುತ್ತೆ, ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಇದು ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ನಾನು ಇಲ್ಲಿ ಮೊದಲು ತಗೊಳ್ತಾ ಇರೋದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ, ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಯಾವುದ ವಾಕ್ಯವನ್ನು ಅಂಡರ್ಲೈನ್ ಮಾಡಿದ್ದಾರೆ ಆ ವಾಕ್ಯವನ್ನು ನೀವು ರಿಪೋರ್ಟೆಡ್ ಸ್ಪೀಚ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಡೈಲಾಗ್ ರೀತಿ ಕೊಟ್ಟಿರ್ತಾರೆ. ನೇಹ ಹೇಳ್ತಾರೆ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತ ಕೇಳ್ತಾರೆ. ನೀತಿ ಹೇಳ್ತಾರೆ, ಎಸ್ ಐ ವಿಲ್, ಬಟ್ ವೈ ವರ್ಡ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ ಅಂತ ಕ್ವಶನ್ ಮಾಡ್ತಾರೆ. ನೇಹ ಹೇಳ್ತಾರೆ, ಐ ವಾಸ್ ಅ ಲಿಟಲ್ ನಾಟ್ ವೆಲ್, ಸೊ ಐ ಕುಡ್ ನಾಟ್, ನನಗೆ ಆರಾಮಿಲ್ಲ ಅದಕ್ಕೆ ಸ್ಕೂಲಿಗೆ ಬರಲಿಲ್ಲ ಅಂತ ಹೇಳ್ತಾರೆ. ನೀತಿ, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಹಾಗಾದ್ರೆ ನೇಹ ಏನಂತ ಕೇಳಿದ್ರು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾನು ಯಾವ ರೀತಿ ಚೇಂಜ್ ಮಾಡ್ತೀನಿ ಸ್ವಲ್ಪ ನೋಡ್ರಿ, ಮೆಥಡನ್ನು ಅರ್ಥ ಮಾಡ್ಕೊಡ್ರಿ. ಅವರೇ ಕೊಟ್ಟಿದ್ದಾರೆ, ನೇಹ ಆಸ್ಟ್ ನೀತಿ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದನ್ನೇ ಕಾಪಿ ಪೇಸ್ಟ್ ಮಾಡಿದ್ದೀನಿ. ವಿಲ್ ಯು ಇದೆಯಲ್ಲ, ಇದನ್ನು ಯು ವಿಲ್ ಮಾಡಿರಿ. ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಯು ವಿಲ್. ಆಮೇಲೆ ಸೆಂಡ್ ಇದೆನಾ, ಸೆಂಡ್ ಮಾಡಿರಿ. ಓಕೆ, ಮೀ ಇದೆನಾ, ಮೀ ಮಾಡಿರಿ. ಟುಡೇ ಇದನ್ನು ಟುಡೇಸ್, ಅದೇನಿದೆ ಅದನ್ನೇ ಬರೀರಿ. ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ಹೋಮ್ವರ್ಕ್ ಅಂತಿದೆನಾ, ಹೋಮ್ವರ್ಕ್ ಅಂತ ಬರೀರಿ. ಫುಲ್ ಸ್ಟಾಪ್ ಕೊಡಬೇಕು. ಹೈ ಗಾಟ್. ಫಸ್ಟ್ ಸ್ಟೆಪ್ ಇದನ್ನು ಮಾಡಿದೆ. ಏನು ಮಾಡಿದೆ ನಾನು, ಐ ಹ್ಯಾವ್ ಚೇಂಜ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಟು ಅಸರ್ಟಿವ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ಗೆ ಬದಲಾಯಿಸಿದೆ. ಇದು ನಾವು ಮಾಡಿದಂಥ ಫಸ್ಟ್ ಕೆಲಸ. ಪ್ರಶ್ನಾರ್ಥಕ ವಾಕ್ಯವನ್ನು ಸಾಮಾನ್ಯ ವಾಕ್ಯವಾಗಿ ಮಾಡಿದ್ದೀನಿ. ಸೊ ಸಾಮಾನ್ಯ ವಾಕ್ಯ ಮಾಡ್ಬೇಕಾದ್ರೆ ಜಸ್ಟ್ ವಾಟ್ ಯು ಹ್ಯಾವ್ ಟು ಡೂ ನೋ, ಆ ಹೆಲ್ಪಿಂಗ್ ವರ್ಬ್ ಏನು ಸಬ್ಜೆಕ್ಟ್ ಇದೆಯಲ್ಲ, ಅದನ್ನು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಮಾಡಿರಿ, ಮುಗೀತು. ಸೆಕೆಂಡ್ ಸ್ಟೆಪ್, ನೇಹ ಇದಂತೂ ಸೇಮ್, ಆಸ್ಟ್ ನೀತಿ. ಓಕೆ, ಇದಾದ ನಂತರ ಇವೆರಡು ವಾಕ್ಯಗಳನ್ನ ಜೋಡಿಸ್ಬೇಕಾದ್ರೆ ಯಾವುದಾದ್ರೂ ಕಂಜಂಕ್ಷನ್ಸ್ ಬೇಕಲ್ಲ. ಸೊ ಅದಕ್ಕಾಗಿ ಇದು ನೋಡ್ರಿ, ಸೆಂಟೆನ್ಸ್ ಯಾವುದಿದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಕಾರ ಏನು ಕ್ವಶನ್ ವರ್ಡ್ ಇದೆನಾ ಇಲ್ಲ ಅಂತ ನೋಡ್ಕೊಡ್ರಿ. ಇದ್ದರೆ ನೋಡ್ರಿ, ಇಲ್ದಿದ್ರೆ ಇಲ್ಲ. ಸರ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಬಟ್ ಇಲ್ಲಿ ಕ್ವಶನ್ ವರ್ಡ್ ಇಲ್ಲ, ದರ್ ಇಸ್ ನೋ ಎನಿ ಕ್ವಶನ್ ವರ್ಡ್. ಸೊ ಅಂಥ ಟೈಮ್ದಲ್ಲಿ ನೀವು ಈ ಎರಡು ವಾಕ್ಯನ ರಿಪೋರ್ಟೆಡ್ ವರ್ಬ್ ಆ್ಯಂಡ್ ರಿಪೋರ್ಟಿಂಗ್ ಸ್ಪೀಚನ್ನು ಸೇರಿಸ್ಬೇಕಾದ್ರೆ ನೀವು ಮಧ್ಯದಲ್ಲಿ ಇಫ್ ಅನ್ನೋದನ್ನು ಬರಿಬೇಕು. ನೇಹ ಆಸ್ಟ್ ನೀತಿ ಇಫ್, ಅಥವಾ ವೆದರ್ ಕೂಡ ಬರಿಬೋದು. ಇಫ್ ಆರ್ ವೆದರ್ ಕೂಡ ಬರಿಬೋದು. ಬೆಟರ್ ಇಫ್ ಬರೀರಿ. ಸ್ಪೆಲ್ಲಿಂಗ್ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. WEATHER ಬರೆದು ರಾಂಗ್ ಆಗುತ್ತೆ, WHETHER ಬರೀಬೇಕಾಗತ್ತೆ. ಸೊ ಬೆಟರ್ ಇಫ್ ಅಂತ ಬರೀರಿ. ಓಕೆ, ಫಸ್ಟ್ ಸ್ಟೆಪ್ ಎರಡು ವಾಕ್ಯನ ಜೋಡಿಸ್ಲಿಕ್ಕಾಗಿ ಇಫ್ನ ಹಾಕಿದ್ದೇವೆ. ಎಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಕಾರ, ಇಫ್ ದೆರ್ ಇಸ್ ನೋ ಎನಿ ಕ್ವಶನ್ ವರ್ಡ್ ನೋ ದ್ಯಾಟ್ ಟೈಮ್, ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಇರ್ತಾವೆ ನೋಡ್ರಿ, ಅಂಥ ಸಂದರ್ಭದಲ್ಲಿ ಸೊ ಇಫ್ನ ಒಂದು ಫಸ್ಟ್ ಸ್ಟೆಪ್ ಅದನ್ನೇ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್, ಯಾವುದೇ ಯು ಇರಲಿ, ಯಾವುದೇ ಹೆಚ್ಚಿರಲಿ, ಆ ಇದ್ರೆ ಏನೇ ಇದ್ದರೂ ಹೆಚ್ಚು ಹಿಯರ್ ಆಗಬೇಕು, ಸಿಯರ್ ಆಗಬೇಕು, ಇಟರ್ ಆಗಬೇಕು. ಹುಡುಗ ಇದ್ದರೆ ಹಿ, ಹುಡುಗಿದ್ರೆ ಶಿ, ಅದು ಇದ್ರೆ ಇಟ್, ಇಲ್ಲ ಭಾಳಷ್ಟು ಜನ ಇದ್ದರೆ ದೇ ಆಗ್ಬೇಕು. ಅಂದ್ರೆ ಥರ್ಡ್ ಪರ್ಸನ್ಸ್ ಪ್ರೊನೌನ್ಸ್ಗೆ ಚೇಂಜ್ ಮಾಡಬೇಕಾಗತ್ತೆ. ಯಾವುದು ಇಲ್ಲಿ ಯಾವುದೇ ಪ್ರೊನೌನ್ಸ್ ಬಂದರೆ ಅವನ್ನ.
ಸೊ ಇಲ್ಲಿ ನೋಡಿ ನೇಹಾ ನೀತಿ ಹುಡುಗಿ ಇರ್ತಾರ, ಅದಕ್ಕಾಗಿ ಇದನ್ನ ಏನಂತ ಮಾಡ್ತೀನಿ, ಶಿ ಇದ್ದದನ್ನ ಯು ಇದ್ದದನ್ನ ಶಿ ಅಂತ ಮಾಡಿದೆ. ವಿಲ್ ಇದ್ದದನ್ನ ವುಡ್ ಮಾಡ್ರಿ. ಕ್ಯಾನ್ ಇದ್ರೆ ಕುಡ್, ಓಕೆ. ಶಾಲ್ ಇದ್ರೆ ಶುಡ್, ವಿಲ್ ಇದ್ರೆ ಕುಡ್, ಮೇ ಇದ್ರೆ ಮೈಟ್, ಈ ರೀತಿ ಚೇಂಜ್. ಸೇಮ್ ಸೆಂಡ್, ಮೀ ಇದ್ದದ್ದು ಏನು ಬರೀಬೇಕು, ಸೆಂಡ್ ಹುಡುಗಿ ಅದಾಳ ಹರ್ ಅಂತ ಬರೀ, ಥರ್ಡ್ ಪರ್ಸನ್ಸ್. ಟುಡೇಸ್ ಇದ್ದದನ್ನ ದ್ಯಾಟ್ ಡೇಸ್ ಅಂತ ಮಾಡ್ತೀವಿ. ಹೋಮ್ವರ್ಕ್ ಫುಲ್ ಸ್ಟಾಪ್. ಸೊ ನೇಹಾ ಆಸ್ಟ್ ನೀತಿ ಇಫ್ ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್, ಫುಲ್ ಸ್ಟಾಪ್ ಮಾಡಬೇಕಾದ ಸಿಂಪಲ್ ಓಕೆ. ಸೊ ನಾವು ಮಾಡಿದ್ದು ಸ್ಟೆಪ್ಸ್ ಏನಂದರೆ, ಫಸ್ಟ್ ಇಂಟರಾಕ್ಟಿವ್ ಸೆಂಟೆನ್ಸನ್ನು ಸಿಂಪಲ್ ಅಸರ್ಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿದೆ ಫಸ್ಟು. ಅದಾದ ನಂತರ ಕಂಜಂಕ್ಷನ್ ಯೂಸ್ ಮಾಡಿದ್ದೀನಿ ವಾಕ್ಯವನ್ನು ಜೋಡಿಸ್ಲಿಕ್ಕಾಗಿ, ಇಫ್ ಅಂಥೇಳಿ, ಓಕೆ. ಇಂಟರಾಕ್ಟಿವ್ ಸೆಂಟೆನ್ಸ್ ಮತ್ತು ವಿದೌಟ್ ಕ್ವಶನ್ ವರ್ಡ್ ಇರೋ ಕಾರಣಕ್ಕಾಗಿ. ಆ್ಯಂಡ್ ಥರ್ಡ್ ಸ್ಟೆಪ್ ಪರ್ಸನ್ಸ್ಗಳನ್ನ ಚೇಂಜ್ ಮಾಡಿದ್ದೀನಿ, ಜೊತೆಗೆ ಓಕೆ ಪಾಸ್ಟ್ ಟೆನ್ಸ್ ಶಾಲ್ ಇದ್ದರೆ ಶುಡ್, ವಿಲ್ ಇದ್ರೆ ವುಡ್, ಪಾಸ್ಟ್ ಟೆನ್ಸ್ ಯೂಸ್ ಮಾಡಿರಿ. ಅದಾದ ನಂತರ ಕೆಲವು ವರ್ಡ್ಸ್ಗಳು ಏನಿರ್ತಾವೆ ನೋಡ್ರಿ, ಕೆಲವು ವರ್ಡ್ಸ್ಗಳನ್ನ, ಸಮ್ ವರ್ಡ್ಸ್ ದ್ಯಾಟ್ ಟುಡೇಸ್ ದ್ಯಾಟ್ ಡೇಸ್, ನೋ ಇದ್ರೆ ದೆನ್, ಈ ರೀತಿ ಸಮ್ ವರ್ಡ್ಸ್ನ ಚೇಂಜ್ ಮಾಡಿದೆ. ಓಕೆ. ಸೊ ಆನ್ಸರ್ ಈಸ್ ನೇಹಾ ಆಸ್ಟ್ ನೀತಿ ವೆದರ್ ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಅಂತ ನೋಡ್ರಿ. ವೆದರ್ ಯೂಸ್ ಮಾಡಿರಿ, ನಾನು ಹತ್ತೀನಿ ಇಫ್ ಅಂತ ಯೂಸ್ ಮಾಡಿರಿ, ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಸ್ವಲ್ಪ ಫಸ್ಟ್ ಟೈಮ್ ನೋಡಿದ ತಕ್ಷಣ ಇನ್ನೂ ತಿಳಿಯಲ್ಲ, ಸ್ವಲ್ಪ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿ ಆಗುತ್ತೆ. ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ದಲ್ಲಿ ಈ ರೀತಿ ಕೇಳಿದ್ರು, ನೇಹಾನ್ ಹೇಳ್ತಾರೆ ಡಿ ಟು ಫಿನಿಶ್ ಯೋರ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ರೇಹನ್ ಹೇಳ್ತಾನೆ ಯಸ್ ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವೀಟ್ ಫಾರ್ ಮೀ ಅಂತ ಕ್ವಶನ್ ಮಾಡ್ತಾರೆ. ಸೊ ರೇಹನ್ ಆಸ್ಟ್ ನೇಹನ್, ಮತ್ತೆ ಇದು ಅಂಡರ್ಲೈನ್ ಸೆಂಟೆನ್ಸ್ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂತಂದರೆ, ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ ಅಂತಿದೆಯಲ್ಲ. ಸೊ ಕ್ಯಾನ್ ಯು ಇದ್ದದನ್ನು ವಾಕ್ಯನ ಫಸ್ಟ್ ಜಾಯಿನ್ ಮಾಡಿಬಿಡೋಣ. ವಾಕ್ಯ ಸೇರಿಸ್ಬೇಕು, ಜಾಯಿನ್ ಮಾಡ್ಬೇಕಾದ್ರೆ ಕಂಜಂಕ್ಷನ್ ಬೇಕು. ಸೊ ಕಂಜಂಕ್ಷನ್ ಯಾವುದನ್ನು ಯೂಸ್ ಮಾಡ್ತೀರಿ ನೋಡಿರಿ. ಇದೇನು ಸಿಂಪಲ್ ಸೆಂಟೆನ್ಸ್ ಇದೆನಾ, ಇಲ್ಲ ಇಂಟರಾಕ್ಟಿವ್ ಸೆಂಟೆನ್ಸ್ ಇದೆ. ಇಂಟರಾಕ್ಟಿವ್ ಸೆಂಟೆನ್ಸ್ ಇದ್ದರೆ ಕ್ವಶನ್ ವರ್ಡ್ ಇದೆನಾ, ಇಲ್ಲ. ವಾಟ್, ವೇರ್, ವೆನ್, ವೈ, ಹೂಸ್, ವಿಚ್, ಈ ರೀತಿ ಇಲ್ಲ. ಹಾಗಾದ್ರೆ ಏನಿದೆ, ಏನೂ ಇಲ್ಲ ಅನ್ಬೇಕಾ. ಸೊ ಇಲ್ಲಿ ಇಫ್ ಅನ್ನೋದನ್ನು ಸೇರಿಸ್ರಿ, ಮುಗಿತಾ. ಆ್ಯಂಡ್ ಸೆಕೆಂಡ್ ಸ್ಟೆಪ್, ಇಂಟ್ರಾಕ್ಟಿವ್ ಸೆಂಟೆನ್ಸನ್ನು ಯು ಹ್ಯಾವ್ ಟು ಚೇಂಜ್ ಟು ಅಸರ್ಟಿವ್ ಸೆಂಟೆನ್ಸ್. ಸಿಂಪಲ್ ವಾಕ್ಯ ಮಾಡಿರಿ. ಕ್ಯಾನ್ ಯು ಇದ್ದುದನ್ನು ಯು ಕ್ಯಾನ್ ಅಂತ ಮಾಡಿರಿ. ಓಕೆ, ಯು ಕ್ಯಾನ್. ಗೋ, ಯು ಕ್ಯಾನ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ, ಫುಲ್ ಸ್ಟಾಪ್ ಅಂತ ಮಾಡಿರಿ. ನೆಕ್ಸ್ಟ್ ಸ್ಟೆಪ್ ನೋಡಿರಿ, ರೇಹನ್ ಓಕೆ ಆಸ್ಟ್, ರೆಹನ್ ಆಸ್ಟ್ ಇಫ್ ಅಂತ ಬರ್ತೀರಿ. ಯು ಇದ್ರೆ ಥರ್ಡ್ ಪರ್ಸನ್ಸ್ ಅಂತ ಅಂದೀನಿ. ಥರ್ಡ್ ಪರ್ಸನ್ಸ್ದಲ್ಲಿ ಹಿಯರೇ ಆಗ್ಬೇಕು, ಸಿ, ಇಟ್, ದೇ. ಸೊ ಇಲ್ಲಿ ಹುಡುಗ ಅದನ್ನು, ಅದಕ್ಕಾಗಿ ಇವು ಇದ್ದದನ್ನು ಹಿ ಅಂತ ಮಾಡ್ತಾರೆ. ಕ್ಯಾನ್ ಇದ್ದದನ್ನು ಕುಡ್ ಅಂತ ಮಾಡ್ತಾರೆ. ಗೋ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ ಇದ್ದದನ್ನು ಹಿಮ್ ಮಾಡ್ರಿ, ಮುಗಿದು ಇಷ್ಟು. ರೇಹನ್ ಆಸ್ಟ್ ನೇಹನ್ ವೆದರ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್. ಸೊ ಸ್ಟೆಪ್ಸ್ ಮತ್ತೆ ಹೇಳ್ತೀನಿ ಅಂತ ಇಟ್ಕೊಡಿ. ಕಂಜಂಕ್ಷನ್ಸ್ ಯೂಸ್ ಮಾಡ್ದೇವಿ ಒಂದನೇದು. ಎರಡನೇದು ಸಿಂಪಲ್ ವಾಕ್ಯ ಮಾಡ್ದೇವಿ, ಅಸರ್ಟಿವ್ ಇರೋ ಕಾರಣಕ್ಕೆ ಸಿಂಪಲ್ ಸೆಂಟೆನ್ಸ್ ಮಾಡ್ದೇವಿ. ಮೂರನೇದು ಪ್ರೊನೌನ್ಸ್ಗಳನ್ನ ಚೇಂಜ್ ಮಾಡ್ದೇವಿ. ನಾಲ್ಕನೇದು ಸಮ್ ವರ್ಡ್ಸ್ ಇದ್ದರೆ ಚೇಂಜ್ ಮಾಡಿದ್ರೆ ಮುಗೀತು. ಓಕೆ, ನೆಕ್ಸ್ಟ್ ಥರ್ಡ್ ಮಾಡಲ್ ಕ್ವಶನ್ ಕೊಟ್ಟಿದ್ದು, ಅಮೋಘ್ ಹೇಳ್ತಾರೆ ಮಾಮ್ ಐ ಹ್ಯಾವ್ ಗಾಟ್ ದ ಹಾಲ್ ಟಿಕೆಟ್ ಟುಡೇ ಅಂತ. ಮದರ್ ಗುಡ್, ಹೌ ಇಸ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಕ್ವಶನ್ ಮಾಡ್ತಾರೆ. ಹೆಂಗೆ ನಡೀತಾ ಇದೆ ಅದಕ್ಕೆ ಕ್ವಶನ್ ಮಾಡೋದನ್ನು ಮದರ್ ಆಸ್ಟ್ ಹರ್ ಸನ್. ನಾನಂದೆ ಎರಡು ವಾಕ್ಯಗಳನ್ನ ಜೋಡಿಸ್ಬೇಕಾದ್ರೆ ಏನಾದರೂ ಕಂಜಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತೆ ಅಂತೇಳಿ. ಸೊ ಹಾಗಾದ್ರೆ ಫಸ್ಟ್ ಸ್ಟೆಪ್ ಕಂಜಂಕ್ಷನ್ಸ್ ಏನು ಯೂಸ್ ಮಾಡ್ತೀರಿ, ಇದು ನೋಡಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋ ಕಾರಣಕ್ಕಾಗಿ ಸೊ ಅಲ್ಲಿ ಕ್ವಶನ್ ವರ್ಡ್ ಇದೆನಾ ನೋಡ್ರಿ, ಇದೆ ಸರ್, ಇಲ್ಲಿ ಇದೆ. ಸೊ ಇದೆ ಅಂದರೆ ಇದೇ ಕ್ವಶನ್ ವರ್ಡ್ನ ಕಂಜಂಕ್ಷನ್ ಆಗಿ ಯೂಸ್ ಮಾಡಬೇಕಾಗ್ತದೆ. ವಿ ಹ್ಯಾವ್ ಟು ಯೂಸ್ ಆಸ್ ಅ ಕಂಜಂಕ್ಷನ್ ದಟ್ ಕ್ವಶನ್ ವರ್ಡ್ ಇಟ್ ಸೆಲ್ಫ್. ಸೊ ಎಚ್ ಅನ್ನೋದನ್ನು ಸ್ಮಾಲ್ ಲೆಟರ್ ಬರ್ತೀನಿ, ಕಂಜಂಕ್ಷನ್ ಆಗಿ ಮುಗೀತು. ನಾನು ಹೇಳಿದೆ ಹೌ ಈಸ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್, ಹೌ ಈಸ್ ಯುವರ್ ಪ್ರಿಪ್ರೇಷನ್ ಇದ್ದದನ್ನು ಚೇಂಜ್ ಮಾಡಿರಿ. ಯುವರ್ ಇದ್ದದನ್ನು ಏನು ಮಾಡ್ತೀರಿ, ಸೊ
ಹೀಸ್ ಹೌದಾ, ಹೌ ಅವನ ಆಗ್ಬೇಕು. ಹೀಸ್ ಪ್ರಿಪ್ರೇಷನ್ ಫಾರ್ ದಿ ಎಕ್ಸಾಮಿನೇಷನ್ ಅಂತ ಬರೆದು ಈಸ್ ಇದ್ದಾಗ ವಾಸ್ ಅಂತ ಹಾಕ್ರಿ, ಮುಗೀತು. ಮದರ್ ಆಸ್ಟ್ ಹರ್ ಸನ್, ಇಲ್ಲ ಮದರ್ ಆಸ್ಟ್ ಹರ್ ಸನ್ ಹೌ ಹಿ ಈಸ್ ಪ್ರಿಪ್ರೇಷನ್ ಫಾರ್ ದಿ ಎಕ್ಸಾಮಿನೇಷನ್ ವಾಸ್ ಅಂತ ವಾಸ್ ಅನ್ನು ಲಾಸ್ಟ್ ಬರೀರಿ. ಸೊ ಇಲ್ಲಿ ಮಾಡಿದಂಥ ಸ್ಟೆಪ್ಸ್ ಏನಂದರೆ ಕಂಜಂಕ್ಷನ್ಸ್ ಯೂಸ್ ಮಾಡಿದೆವಿ, ಆಮೇಲೆ ಪ್ರೊನೌನ್ಸ್ಗಳನ್ನು ಚೇಂಜ್ ಮಾಡಿದೆವಿ. ಓಕೆ, ಮುಗೀತು. ಸಿಂಪಲ್ ವಾಕ್ಯ ಮಾಡಿ ಬರೆದಿದ್ದೀವಿ. ಹಾಗಾದ್ರೆ ಈ ರೀತಿ ಮಾಡಬೇಕಾದ್ರೆ ಲಾಸ್ಟ್ ಕ್ವಶನ್ ಮಾರ್ಕ್ ಅಂತೂ ಇರಬಾರ್ದ. ಅಸರ್ಟಿವ್ ಮಾಡಿರ್ತೀವಿ, ಸಿಂಪಲ್ ವಾಕ್ಯ ಮಾಡಿರ್ತೀವಿ, ಅಸರ್ಟಿವ್ ಮಾಡಿ ವಾಕ್ಯ ಮಾಡಿರ್ತೀವಿ, ಅದಕ್ಕೆ ಫುಲ್ ಸ್ಟಾಪ್ನ ಇಡಬೇಕಾಗತ್ತೆ. ಓಕೆ, ಕ್ವಶನ್ ವರ್ಡ್ ಯಾವುದಿರುತ್ತೋ ಅದನ್ನೇ ಕಂಜಂಕ್ಷನ್ ಯೂಸ್ ಮಾಡಿರಿ. ನಾನು ಅದೇ ಅಂದೆ, ಇವೆಲ್ಲವೂ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಕೊಡ್ತಾ ಇದ್ದಾರೆ. ಹೆಚ್ಚು ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದ್ದಾಕಾರ WH ಕ್ವಶನ್ಸ್ ಇದ್ದರೆ WH ಅಥವಾ H ಕ್ವಶನ್ ಇದ್ರೆ ಅದನ್ನೇ ತಗೊಳ್ರಿ. ಇಲ್ದಿದ್ರೆ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದು ಈ ಫಾರ್ ವೆದರ್ನ ಯೂಸ್ ಮಾಡಿರಿ, ಎಸ್ ಆರ್ ನೋ ಕ್ವಶನ್ಸ್ ಇದ್ದರೆ. ಆ್ಯಂಡ್ ಫೋರ್ತ್ ಮಾಡಲ್ ಕ್ವಶನ್ ಬರೋದಲ್ಲಿ ಏನು ಕ್ವಶನ್ ಕೇಳಿದಾರೆ ಅಂದರೆ, ಕುಸುಮ ಹೇಳ್ತಾರೆ ಹೆಲೋ ರಮೇಶ್ವರಿ, ಹೌ ಆರ್ ಯು? ರಾಮೇಶ್ವರಿ ಅಂತ ಫೈನ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಕುಸುಮ ವೆನ್ ಆರ್ ಯು ಕಮಿಂಗ್ ಟು ಸ್ಕೂಲ್ ಅಂತ ಕೇಳ್ತಾರೆ. ರಾಮೇಶ್ವರಿ ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ ಅಂತ ಹೇಳ್ತಾರೆ. ಹಾಗಾದ್ರೆ ಅಂಡರ್ಲೈನ್ ಮಾಡಿದ್ರೆ ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ ಅಂತ ನೋಡ್ತಿದ್ರೆ ಸಿಂಪಲ್ ವಾಕ್ಯ ಇದೆ ರೀ. ಸಿಂಪಲ್ ವಾಕ್ಯ ಇದೆ ಅಂದ ಬಳಕೆ ಇಲ್ಲಿ WH ಕ್ವಶನ್ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇಲ್ಲ. ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇಲ್ಲ ಅಂದರೆ ಎರಡು ವಾಕ್ಯ ಜೋಡಿಸ್ಬೇಕಾದ್ರೆ ದ್ಯಾಟ್ ಅನ್ನೋದು ಕಂಜಂಕ್ಷನ್ ಹಚ್ಚಿರಿ, ಮುಗಿತಾ. ರಾಮೇಶ್ವರ್ ಟೋಲ್ಡ್ ಕುಸುಮ ದ್ಯಾಟ್ ಅಂತ. ಇನ್ನು ಐ ಬಂದರೆ ಥರ್ಡ್ ಪರ್ಸನ್ ಇದೆ, ಹಿ ಸಿ ಇಟ್, ಇಲ್ಲಿ ಹುಡುಗಿ ಅದಾಳ, ಸೊ ಅದಕ್ಕಾಗಿ ಶಿ ಅಂತ ಬರೀತೀರಿ. ಸೊ ಯಾಮ್ ಈಸ್ ಆರ್ ಬಂದರೆ ವಾಸ್ ಓವರ್ ಯೂಸ್ ಮಾಡಿ ಶಿ ಮುಂದೆ ವಾಸ್ ಅಂತ ಬರೀತೀರಿ. ವಾಸ್ ಕಮಿಂಗ್ ಟು ಸ್ಕೂಲ್, ಕಮ್ ಇದು ಗೌಣ ಆಗ್ತದೆ ಸಮ್ಟೈಮ್ಸ್ ಟು ಸ್ಕೂಲ್. ಟುಮಾರೋ ಇದ್ದದ್ದನ್ನು ದ ನೆಕ್ಸ್ಟ್ ಡೇ ಅಂತ ಬರೀರಿ, ದ ನೆಕ್ಸ್ಟ್ ಡೇ ಅಂತ ಇಲ್ಲಿದೆ. ಸೊ ರಾಮೇಶ್ವರಿ ಟೋಲ್ಡ್ ಕುಸುಮ ದ್ಯಾಟ್ ಶಿ ವಾಸ್ ಕಮಿಂಗ್ ಟು ಸ್ಕೂಲ್, ಓಕೆ, ದ ನೆಕ್ಸ್ಟ್ ಡೇ ಅಂತ ಬರೀರಿ, ಮುಗೀತು. ಓಕೆ, ಸೇಮ್ ಸ್ಟೆಪ್ಸ್, ಮತ್ತೇನಿಲ್ಲ. ಕಂಜಂಕ್ಷನ್ಸ್ ಹಚ್ಚೋದು ಅದು ಸಿಂಪಲ್ ವಾಕ್ಯ ಇತ್ತು, ಅದಕ್ಕಾಗಿ ಆ ರೀತಿ ಚೇಂಜ್ ಮಾಡ್ತೇವೆ ನಾವು. ಇನ್ನು ಇಲ್ಲಿ ಅವು 4 ಮಾಡಲ್ ಕ್ವಶನ್ ಪೇಪರ್ದಲ್ಲಿ ಬಂದಂಥ ಕ್ವಶನ್ಸ್ ಆಗಿದ್ದು. ಹಾಗಾದರೆ ಇಲ್ಲಿ ಲಾಸ್ಟ್ ಇಯರ್ದು ಎಕ್ಸಾಮ್ದಲ್ಲಿ ಕೇಳಿದಂಥ ಕ್ವಶನ್ಸ್ ಇವು ಏನಿದೆ ನೋಡ್ರಿ. ಜಯಂತ್ ಅದನ್ನು ಹೆಲೋ ಸುರೇಶ್ ಹೌ ಆರ್ ಯು ಅಂತ ಕೇಳ್ತಾರೆ. ಸುರೇಶ್ ಫೈನ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಜಯಂತ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇನ್ ದ ವೆಕೇಶನ್ ಅಂತ ಕೇಳ್ತಾರೆ. ಸುರೇಶ್ ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಹೇಳ್ತಾರೆ. ಹಾಗಾದರೆ ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಅಂತ ಅವರೇ ಕೊಟ್ಟಿದ್ದಾರೆ. ಸಿಂಪಲ್ ವಾಕ್ಯ ಇದೆ, ಅದಕ್ಕಾಗಿ ದ್ಯಾಟ್ ಹಚ್ಚಿದ್ದಾರೆ. ಸಿಂಪಲ್ ಅಸರ್ಟಿವ್ ವಾಕ್ಯ ಇದೆ. ಆ ಇದ್ದದ್ದನ್ನು ಹಿ ಸಿ ಇದ್ದಲ್ಲಿ ಹುಡುಗ ಅದಾರೆ, ಅದಕ್ಕಾಗಿ ಹಿ ಅಂತ ಚೇಂಜ್ ಮಾಡ್ತೀವಿ. ಯಾಮ್ ಇದ್ದರೆ ಯಾಮ್ ಈಸ್ ಆರ್ದಲ್ಲಿ ವಾಸ್ ಅಥವಾ ವರ್ ಯಾವ ಸೂಟೇಬಲ್ ಆಗುತ್ತೆ ಈ ಸಬ್ಜೆಕ್ಟ್ಗೆ ಅನ್ನೋದು ಯೂಸ್ ಮಾಡಿರಿ. ಓಕೆ, ವಾಸ್ ಅಂತ. ಸೊ ಪ್ಲಾನಿಂಗ್ ಟು ಗೋ ಟು ಮೈ ಇದ್ದಿದ್ರೆ ಹೀಸ್ ನೇಟಿವ್ ಪ್ಲೇಸ್, ಫುಲ್ ಸ್ಟಾಪ್, ಮುಗೀತು. ಇಷ್ಟೇ. ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಅಂತ ಮುಗೀತು. ಇನ್ನು ಸೆಕೆಂಡ್ ಮೇನ್ ಎಕ್ಸಾಮ್ದಲ್ಲಿ ಲಾಸ್ಟ್ ಇಯರ್ದಲ್ಲಿ ಕೇಳಿದಂಥ ಸ್ಟೇಟ್ಮೆಂಟ್ ಏನಂದರೆ, ಅನಂತ್ ಹೇಳ್ತಾರೆ ಸ್ಮಿತಾ ವೇರ್ ಗೋಯಿಂಗ್ ನೌ ಅಂತ ಕೇಳ್ತಾನೆ. ಸ್ಮಿತಾ ಹೇಳ್ತಾರೆ ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ ಕನ್ಸರ್ಟ್ ಅಂತ. ಅನಂತ ಅಷ್ಟು ಸ್ಮಿತಾ ಏನಂತ, ಸ್ಮಿತಾ ವೇರ್ ಗೋಯಿಂಗ್, ಅವಾಗ ಏನಂತ ಹೇಳ್ತಾರ, ಅನಂತ್ ಆ ಸ್ಮಿತಾ ಏನಂತ ವೇರ್ ಆರ್ ಯು ಗೋಯಿಂಗ್ ನೌ ಇದ್ದದನ್ನು ಚೇಂಜ್ ಮಾಡಬೇಕು. ಇವೆರಡು ವಾಕ್ಯನ ಸೇರಿಸ್ಬೇಕಾದ್ರೆ ಅಲ್ಲಿ ನೋಡಿರಿ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದೆ. ಫಸ್ಟ್ ಏನಿದೆ WH ಕ್ವಶನ್ ಇದೆ, ಇದೇ ಕ್ವಶನ್ ವರ್ಡ್ನ ಇಲ್ಲಿ ಬರೀರಿ ವೇರ್. ಆರ್ ಯು ಇದ್ದುದನ್ನು ಯು ಆರ್ ಮಾಡಿರಿ, ಫಸ್ಟ್ ಸ್ಟೆಪ್ ಅಂತ ಹೇಳಿದೆ. ಗೋಯಿಂಗ್ ನೌ ಇದ್ದುದನ್ನು ದೆನ್ ಅಂತ ಮಾಡಿರಿ. ಕೆಲವು ಶಬ್ದಗಳು ಚೇಂಜ್ ಆಗ್ತಾವೆ. ಏನೋ ಸೇಮ್ ವಾಕ್ಯ, ಅನಂತ್ ಆಸ್ಟ್ ಸ್ಮಿತಾ ವೇರ್ ಯು ಇದ್ದುದನ್ನು ವೇರ್ ಶಿ ಅಂತ ಮಾಡಿರಿ, ಹುಡುಗಿ ಅದಾಳೆ. ಎಮಿಜಾರು ಇದ್ದರೆ ವಾಸ್ ಓವರ್ದಲ್ಲಿ ವಾಸ್, ಸಿ ವಾಸ್ ಗೋಯಿಂಗ್ ದೆನ್, ಮುಗೀತು. ಅನಂತ್ ಆಸ್ಟ್ ಸ್ಮಿತಾ ವೇರ್ ಶಿ ವಾಸ್ ಗೋಯಿಂಗ್ ದೆನ್. ಇನ್ನು ಥರ್ಡ್ ಮೇನ್ ಎಕ್ಸಾಮ್ದಲ್ಲಿ ಕೇಳಿದಂಥ ಕ್ವಶನ್ ಏನು ಅಂತಂದರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಸೆಡ್ ಟು ಮೀ ಡೂ ಯು ಪ್ಲೇ ಫುಟ್ಬಾಲ್ ಅಂತ. ಸೊ ಸೇಮ್ ಹಿ ಆಸ್ಟ್ ಮೀ, ನನಗೆ ಕೇಳಿದ ಟು ಹಚ್ಚಬೇಡ್ರಿ, ಮೀ. ಡೂ ಯು ಎರಡು ವಾಕ್ಯ ಸೇರಿಸ್ಬೇಕು, ಎಫ್ ಹಚ್ತೀನಿ. ಯಾಕಂದ್ರೆ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದೆ, ಬಟ್ ಇಲ್ಲಿ ಕ್ವಶನ್ ವರ್ಡ್ ಇಲ್ಲ, ಅದಕ್ಕಾಗಿ ಇಫ್ನ ಹಚ್ಚಿರಿ. ಅದಂದ್ರೆ ಯು ಡೂ ಇದ್ದದ, ಹಿ ಅದ ಹುಡುಗ ಇದ್ದರೆ ಹಿ ಅಂತ ಹಚ್ಚಿರಿ. ಇಲ್ಲಿ ನಮಗೆ ಇರೋ ಕಾರಣಕ್ಕಾಗಿ ಯಾರು ಅಂತ ಬರಿಬೋದು, ಹೆಚ್ಚಾನ ಥರ್ಡ್ ಪರ್ಸನ್ಸ್ ಬರ್ತದೆ. ಆದರೆ ಇಲ್ಲಿ ಸಿಂಪಲ್ ವಾಕ್ಯ ಒಂದೇ ವಾಕ್ಯ ಕೊಟ್ಟಿದ್ದಾರೆ. ರೇರ್, ವೆರಿ ರೇರ್ ಈ ರೀತಿ ಕೊಡೋದಿಲ್ಲ. ಪ್ಲೇ ಇದ್ದುದನ್ನು ಪ್ಲೇಡ್ ಅಂತ ಮಾಡ್ತೀವಿ. ಯಾಕೆ ಪ್ಲೇಡ್ ಅಂತಂದರೆ ಇದು V1 ಇದೆ, V2 ಚೇಂಜ್ ಮಾಡಿದೆ, ಫುಟ್ಬಾಲ್ ಫುಲ್ ಸ್ಟಾಪ್.
ಹಿ ಆಸ್ಟ್ ಮೀ ವೆದರ್ ಅಥವಾ ಇಫ್ ಎರಡರಾಗ ಒಂದು ಬರೀರಿ ಆ ಪ್ಲೇಡ್ ಫುಟ್ಬಾಲ್ ಅಂತೇಳಿ. ಮಾಡಿ ಸ್ಟೂಡೆಂಟ್ಸ್, ನೀವು ಇಂಟರಾಕ್ಟಿವ್ ಸೆನ್ಟೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ನೆನಪು ಇಟ್ಕೊಡ್ರಿ. ನಾನು ಸ್ವಲ್ಪ ಇಷ್ಟೇ ಎಕ್ಸಾಂಪಲ್ ಬಿಡಿಸಿದ್ದೀನಿ. ಸೊ ಇನ್ನಷ್ಟು ಭಾಳಷ್ಟು ಸಾಲ್ವ್ ಮಾಡೋಣ. ಫಸ್ಟ್ ಸ್ಟೆಪ್ಸ್ ಇಲ್ಲಿ ಜಾಸ್ತಿ ಬಂದದ್ದು ವಾಕ್ಯಗಳು ಯಾವಂದರೆ ಅಸರ್ಟಿವ್ ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಸಿಂಪಲ್ ವಾಕ್ಯ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇವು ಬಿಟ್ಟು ಮತ್ತೆ ಅವು ಕೊಟ್ಟಿಲ್ಲ. ಓಕೆ, ಎಕ್ಸ್ಕ್ಲಮೇಟರಿ ಇಂಪರೇಟಿವ್ ಕೊಟ್ಟಿಲ್ಲ. ಸೊ ದೇ ವಿಲ್ ನಾಟ್ ಆಸ್ಕ್. ಐ ಥಿಂಕ್ ಇನ್ ದ ಮೇನ್ ಎಕ್ಸಾಮ್ ಆಲ್ಸೋ ಕೇಳಲ್ಲ ಅನ್ಸುತ್ತೆ. ಅಸರ್ಟಿವ್ ಕೊಟ್ಟಕ್ಕಾರ ಜಸ್ಟ್ ಯು ಹ್ಯಾವ್ ಟು ಆ್ಯಡ್ ದ್ಯಾಟ್ ಅನ್ನೋದು ಆ್ಯಡ್ ಮಾಡಿರಿ. ದೆನ್ ಇದು ಕಂಜಂಕ್ಷನ್ ಆಯಿತು. ಆಮೇಲೆ ಏನು ಮಾಡಿದ್ರಿ, ಪ್ರೊನೌನ್ಸ್ಗಳನ್ನ ಇಲ್ಲೇನು ವಾಕ್ಯ ಚೇಂಜ್ ಮಾಡೋದಿಲ್ಲ, ಪ್ರೊನೌನ್ಸ್ಗಳನ್ನ ಚೇಂಜ್ ಮಾಡಿರಿ. ಸೆಕೆಂಡ್ ವಾಕ್ಯ ಆಯಿತು, ಪ್ರೊನೌನ್ಗಳು ಸೆಕೆಂಡ್ ಸ್ಟೆಪ್ ಆಯಿತು. ಆಮೇಲೆ ಸಮ್ ವರ್ಡ್ಸ್ಗಳನ್ನ ಚೇಂಜ್ ಮಾಡಿ ಫುಲ್ ಸ್ಟಾಪ್ ಮುಗೀತು. ಕೆಲವು ಶಬ್ದಗಳು ಚೇಂಜ್ ಆಗ್ತವೆ. ಇದ್ರ ಜೊತೆಗೆ ಸಮ್ ವರ್ಡ್ಸ್ ಪ್ಲಸ್ ಹೆಲ್ಪಿಂಗ್ ವರ್ಬ್ಸ್, ಆಮ್ ಇಸ್ ಆರ್ ಇದ್ದರೆ ವಾಸ್ ವರ್, ಹ್ಯಾಸ್ ಇದ್ದರೆ ಹ್ಯಾಡ್, ಈ ರೀತಿ ಚೇಂಜ್ ಆಗುತ್ತಾ. ಒಂದು ಸ್ಟೆಪ್ ಹಿಂದ್ಗಡೆ ಪಾಸ್ಟ್ ಟೆನ್ಸಿಗೆ ಹೋಗುತ್ತೆ. ಇನ್ನು ಇಂಟರಾಕ್ಟಿವ್ ಸೆಂಟೆನ್ಸ್ ಇದ್ದರೆ WH ಕ್ವಶನ್ ಇದ್ದರೆ WH ಕ್ವಶನ್ ಯೂಸ್ ಮಾಡಿರಿ. ಇಲ್ಲ ಸರ್ ಇಲ್ಲ ಇಂಟರಾಕ್ಟಿವ್ ಸೆಂಟೆನ್ಸ್ ಅಂದರೆ ಇಫ್ ಅಂತ ಯೂಸ್ ಮಾಡಿರಿ. ಓಕೆ, ಇದಾದ ನಂತರ ದೆನ್ ಸಿಂಪಲ್ ವಾಕ್ಯ ಅಸರ್ಟಿವ್ ವಾಕ್ಯ ಮಾಡಿರಿ. ಆ ಟೈಮ್ದಲ್ಲಿ ಹೆಲ್ಪಿಂಗ್ ವರ್ಬ್ ಚೇಂಜಸ್ ಆಗ್ತಾವೆ, ಆಮೇಲೆ ಪ್ರೊನೌನ್ಸ್ಗಳು ಚೇಂಜಸ್ ಆಗ್ತಾವೆ, ಸಮ್ ವರ್ಡ್ಸ್ಗಳು ಚೇಂಜಸ್ ಆಗ್ತಾವೆ. ಒಟ್ಟಾರೆಯಾಗಿ ಬರೋದು ಎಲ್ಲ ಟೋಟಲ್ ಆಗಿ ಸಮಪ್ ಮಾಡಬೇಕಾದ್ರೆ ಕಂಜಂಕ್ಷನ್ಸ್ ಒಂದನೇ ಸ್ಟೆಪ್, ಎರಡನೇ ಸ್ಟೆಪ್ಸ್ ಅಸರ್ಟಿವ್ ವಾಕ್ಯ ಇರಬೇಕು ಯಾವಾಗಲೂ. ಓಕೆ, ಮೂರನೇ ಸ್ಟೆಪ್ಪು ಹೆಲ್ಪಿಂಗ್ ವರ್ಬ್ ಏನೇ ಇದ್ದರೂ ಪಾಸ್ಟ್ ಟೆನ್ಸ್ಗೆ ಹೋಗ್ತಾವೆ. ಆಮೇಲೆ ಪ್ರೊನೌನ್ಸ್ಗಳು ಯಾವಾಗಲೂ ಥರ್ಡ್ ಪರ್ಸನ್ಸ್ ಪ್ರೊನೌನ್ಸ್ಗೆ ಹೋಗ್ತಾವೆ. ನೆಕ್ಸ್ಟ್ ಸಮ್ ವರ್ಡ್ಸ್ಗಳು ಚೇಂಜ್ ಆಗ್ತವೆ. ಇಷ್ಟು 5 ಸ್ಟೆಪ್ಸ್ ನಿಮ್ದು ಇಟ್ಕೊಳ್ಳಿ. ಓಕೆ, ಸೊ ಕೆಲವು ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇನ್ನಷ್ಟು ಎಕ್ಸಾಂಪಲ್ಸ್ ತೊಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೋತೇನೆ. ಓಕೆ, ಇದರಲ್ಲಿ ಏನೋ ಡಿಫಿಕಲ್ಟ್ ಆದರೆ ಮತ್ತೆ ಕಮೆಂಟ್ ಮಾಡಿರಿ. ಮತ್ತು ಸರ್ ಇದು ಎಕ್ಸಾಂಪಲ್ ಇದ್ರೂ ಕಮೆಂಟ್ ಮಾಡಿರಿ, ಅದೇ ಎಕ್ಸಾಂಪಲ್ ತೊಗೊಳಕ್ಕೆ ಬರುತ್ತಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಬೇಕಾಗುತ್ತೆ, ಯಾಕಂದರೆ ಲೈವ್ ಕ್ಲಾಸಸ್ ಜಾಯ್ನ್ ಆಗಬೇಕಾದ್ರೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.